ಸೀನ್ ಬಂದು ಡೈಲಿ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಮ್ಮ ಮನೆ ಹತ್ರ ನೋಡೋದಕ್ಕೆ ಸಿಗುತ್ತೆ. ನೋಡಿ ಪಕ್ಷಿಗಳು ಎಷ್ಟು ಇದೆ ಅಂತ, ಇನ್ನೂ ತುಂಬ ಬರುತ್ತೆ. ನೋಡಿ ಫ್ರೆಂಡ್ಸ್, ವೆಡ್ನೆಸ್ಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. 7:45 ಆಗಿದೆ ಟೈಮು. ಬನ್ನಿ ಟಿಫನಿಗೆ ನಾನು ನಮ್ಮ ತೋಟದಲ್ಲೇ ಇರೋವಂಥ ಸೊಪ್ಪು ಕೀಳಕ್ಕೆ ಹೋಗ್ತಾಯಿದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ ಅಲ್ಲಿ ಅತ್ತೆ ಗಿಡಗಳಿಗೆ ನೀರು ಹಾಯಿಸೋದಕ್ಕೆ ಅಂತ ನೋಡ್ತಾ ಇದ್ದಾರೆ, ಬಾವಿ ಸ್ಟಾರ್ಟ್ ಮಾಡಿಕೊಂಡು ನೀರು ಬರ್ತಾಯಿದೆಯಾ ಅಂತ. ನೋಡಿ ಇದು ನಮ್ಮ ಮನೆ ಹತ್ರ ಇರೋದು, ಇದು ವಿಳ್ಯೆದೆಲೆ ಗಿಡ, ನಮ್ಮ ಮನೆ ವಿಳ್ಯೆದೆಲೆ ಗಿಡ ಇದು. ಅಲ್ಲೂ ಪಕ್ಷಿ ಗೂಡು ಕಟ್ಕೊಂಡಿದೆ, ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೇಲೆ, ಅದು ಫುಲ್ ಮೇಲೆ ಹಿಡಿಯೋಕ್ಕಾಗಲಿಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ. ವಿಳ್ಯೆದೆಲೆ ಗಿಡ ಇದು ಬಂದುಬಿಟ್ಟು ಕೆಳಗಡೆ ಬಂದರೆ ನಿಮಗೆ ಒಂದೆಲ್ಗ ಸೊಪ್ಪು ನೋಡಿ ನಾವು ಯಾವ ರೀತಿ ಹಾಕ್ಕೊಂಡಿದ್ದೀವಿ ಅಂತ. ಇದೆಲ್ಲ ಫುಲ್ ಒಂದೆಲ್ಗ ಸೊಪ್ಪು. ಚಟ್ನಿ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಅದನ್ನು. ಬನ್ನಿ ಹೋಗೋಣ. ನಮ್ಮ ಚಿಕ್ಕ ಗಾರ್ಡನಲ್ಲಿ ನಾವು ಏನೇನು ಬೆಳ್ಕೊಂಡಿದ್ದೀವಿ ಅಂತ ಎಲ್ಲ ತೋರಿಸ್ತೀನಿ. ಮತ್ತು ಅದರಲ್ಲಿ ಎಷ್ಟು ಥರ ಗುಲಾಬಿ ಗಿಡಗಳಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನು. ನೋಡಿ ಮೆಂತ್ಯ ಸೊಪ್ಪು, ಅದು ಅಲ್ಲೊಂಚೂರು ಇಲ್ಲೊಂಚೂರು ಹಾಕ್ಬಿಟ್ಟಿದ್ದಾರೆ, ಒಂದೇ ಕಡೆ ಇಲ್ಲ. ಅದು ಮೇಂಟೆನೆನ್ಸ್ ಕಷ್ಟ ಆಗಿದೆ ಇವಾಗ, ಅಮ್ಮ ಒಬ್ಬರೇ ಇರೋದ್ರಿಂದ. ಹಸ್ಬೆಂಡು ಮಾಡ್ತಾರೆ ಅಲ್ಲಿ, ಅವ್ರಿಗೆ ಅಂಗಡಿ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರು ಜಾಸ್ತಿ ಈ ಕಡೆ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗಿದೆ ಇವಾಗ. ನೋಡಿ ಹೂವಿನ ಗಿಡ ನೋಡ್ತಾ ಇರ್ಬೋದು ನಮ್ಮ ಮನೇಲಿ. ಪೂಜೆಗೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಹೂವಿನ ಗಿಡ, ಹೂವು. ಮತ್ತು ಇದೊಂದು ಬಟಾಣಿ ರೋಸು ಅಂತ, ಇದು ಚಿಕ್ಕ ಚಿಕ್ಕ ರೋಸ್ ಬಿಡು, ತುಂಬ ಚೆನ್ನಾಗಿದೆ ಇದು. ಇಲ್ಲಿಂದ ಮೇಲೆ ಬಂದರೆ ಇಲ್ಲೊಂದಿದೆ ನೋಡಿ ರೋಸ್ ಗಿಡ. ಬರೀ ಹೂವಿನ ಗಿಡನೇ ತೋರಿಸ್ಬೇಕಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಮನೆಯಲ್ಲಿ. ಪರಿಸರ ಪ್ರೇಮಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಎಲ್ರಿಗೂ ಗಿಡಗಳ ಮೇಲೆ ತುಂಬ ಆಸೆ, ಹಂಗಾಗಿ ತುಂಬ ಕಲೆಕ್ಷನ್ಸ್ನ ಆರ್ಟಿಕಲ್ಚರಿಂದ ತಂದು ಹಾಕ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಇಲ್ಲೊಂದಿದೆ ರೋಸ್ ಗಿಡ, ಇದೊಂದು ಕಲರು. ಮತ್ತು ಸಿಲಿಂಡ್ರನ್ನ ನಾವು ಔಟ್ಸೈಡ್ ಇಡೋ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಒಳಗಡೆ ಅಷ್ಟು ಸೇಫ್ ಅಲ್ಲ ಅಂದ್ಬಿಟ್ಟು. ನೋಡಿ ಮೆಣಸಿನ ಗಿಡ, ಇದು ನಮ್ಮ ಮನೆ ಹತ್ರ ನಾವು ಹಾಕ್ಕೊಂಡಿರೋಂಥ ಮೆಣಸಿನ ಗಿಡ, ಕಾಳು ಮೆಣಸಿನ ಗಿಡ. ಮತ್ತು ಇಲ್ಲೂ ಒಂದು ಸೀನ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ರೂಮಿಗೆ ಬಂದರೆ ಯಾವಾಗಲೂ ಕಿಚ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಪಕ್ಷಿಗಳು. ಇಲ್ಲೂ ಗೂಡು ಕಟ್ಕೊಂಡಿದೆ ನೋಡಿ ಪಕ್ಷಿ, ನೀವು ನೋಡ್ತಾ ಇರ್ಬೋದು. ಅದು ಎಂಟ್ರೆನ್ಸೇ ಕಾಣಿಸ್ತಾ ಇಲ್ಲ, ಆ ಥರ ಗೂಡು ಕಟ್ಕೊಂಡಿದೆ. ಯಾವಾಗಲೂ ಮರಿ ಮಾಡ್ಕೊಂಡು ಇಲ್ಲಿ ಸೌಂಡ್ ಮಾಡ್ತಾ ಇರುತ್ತೆ ನಮಗೆ. ಯಾವಾಗಲೂ ರೂಮಿಗೆ ಬಂದರೆ ಸೌಂಡ್ ಕೇಳಿಸ್ತಾನೆ ಇರುತ್ತೆ. ನೋಡಿ ಇದ್ರ ಎಂಟ್ರೆನ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಎಲ್ಲಿ ಮಾಡ್ಕೊಂಡಿದೆ ಅಂತ. ಬನ್ನಿ ಈ ಕಡೆ ಬಂದರೆ ನಾನು ನಿಮಗೆ ನಮ್ಮ ಮನೆ ಹತ್ರ ಕಾಳುಗಳು ನಾವು ಯಾವ್ದು ಹಾಕ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ನೋಡಿ ತೊಗರಿ ಗಿಡ ಈಚಾಗಿದೆ, ಇನ್ನೂ ಕಾಯಿ ಬಂದಿಲ್ಲ. ನಾವು ಮನೆ ಬಳಕೆಗೆ ಏನೇನು ಬೇಕೋ ಹಸಿ ಕಾಳುಗಳಿಂದ ಹಿಡಿದು ಮ್ಯಾಕ್ಸಿಮಮ್ ಎಷ್ಟು ಬೆಳ್ಕೊಬೋದು ಅಷ್ಟು ನಾವು ಮನೆ ಹತ್ರನೇ ಬೆಳ್ಕೊಂಡು ನಾವು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿನ 2 ಚಿಕ್ಕದಿದೆ, ಅದಿನ್ನೂ ಬಂದಿಲ್ಲ. ಅದು ಔಟ್ಸೈಡ್ ಹಾಕಿರೋದ್ರಿಂದ ಆ ಕಡೆಯಿಂದ ಜಾಸ್ತಿ ಬೇಗ ಬಂದಿದೆ. ಇಲ್ಲೊಂದು ರೋಸ್ ಇದೆ ನೋಡಿ, ಇದೊಂದು ಕಲರು. ನೀವು ಹಾಗೆ ಕೌಂಟ್ ಮಾಡ್ತಾ ಹೋಗಿ ಎಷ್ಟು ಕಲರ್ಸ್ ಇದೆ ನಮ್ಮ ಮನೇಲಿ ಅಂದರೆ ನಾನೇ ಕೌಂಟ್ ಮಾಡಿಲ್ಲ, ತುಂಬ ಕಲರ್ಸ್ ಇದೆ. ಎಲ್ಲ ಹಸ್ಬೆಂಡ್ ಕಲೆಕ್ಷನ್ಸ್ ಅದು. ಅವ್ರಿಗೆ ತುಂಬ ಗಿಡಗಳಂದರೆ ತುಂಬಾ ಪ್ರೀತಿ, ಹಂಗಾಗಿ ಎಲ್ಲಿ ನೋಡಿದ್ರೂ ಗಿಡಗಳನ್ನ ಒಂದೊಂದೇ ತಂದು ಹಾಕ್ತಾ ಇರ್ತಾರೆ ಅವಾಗವಾಗ. ನೋಡಿ ಇದೊಂದು ಕಲರ್ ಇದೆ ಇಲ್ಲಿ. ಇನ್ನೂ ತುಂಬ ಕಲೆಕ್ಷನ್ಸ್ ಇತ್ತು, ತುಂಬ ಚೆನ್ನಾಗಿರೋ ಗಿಡಗಳೆಲ್ಲ ಇತ್ತು, ಅದೆಲ್ಲ ಹೋಗ್ಬಿಡ್ತು. ಅದು ನಮ್ಮ ಮಾವ ಇದ್ದಾಗ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಟ್ಟಿದ್ರು. ಆಮೇಲೆ ಸ್ವಲ್ಪ ಕಷ್ಟ ಆಯಿತು ಅದನ್ನು ಮೇಂಟೈನ್ ಮಾಡೋದು, ಹಂಗಾಗಿ ಗಿಡಗಳೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ. ತುಂಬ ಒಳ್ಳೆ ಕಲರ್ಸ್ ಇತ್ತು. ಇಲ್ಲೊಂದು ವೈಟ್ ರೋಸ್ ಇದೆ ನನ್ನ ಹಿಂದೆ. ಬನ್ನಿ ಸೊಪ್ಪು ಕಿತ್ಕೊಳ್ಳೋಣ. ಇವತ್ತು ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸೊಪ್ಪು ಸ್ವಲ್ಪನೇ ಕಿತ್ಕೊತೀನಿ, ಚಪಾತಿಗಲ್ವ ಜಾಸ್ತಿ ಏನು ಕಿತ್ಕೊಳ್ಳಲ್ಲ. ಮತ್ತು ಸೊಪ್ಪು ಎಳೆದಿರೋದ್ರಿಂದ ನಾನು ಅದನ್ನೇನು ಸೋಸಿ ಎಲೆಗಳು ಮಾತ್ರ, ಅದು ಬೇರೆಲ್ಲ ಇದೆಲ್ಲ ಕಡ್ಡಿ ಎಲ್ಲ ತೆಗ್ದಾಕಕ್ಕೆ ಹೋಗಲ್ಲ, ಹಂಗೆ ಕಡ್ಡಿ ಸಮೇತ ಹಾಕ್ತೀನಿ. ಮತ್ತು ಇನ್ನೊಂದು ಏನಂದರೆ, ಗುಲಾಬಿ ಗಿಡದಲ್ಲಿ ಒಂದೇ ಹೂವಲ್ಲ, ನಮಗೆ ಬೇರೆ ಬೇರೆ ಥರ ಕ್ರೋಮ್ಟಮ್ಸ್ ಗಿಡಗಳಿಂದ ಹಿಡಿದು ತುಂಬ ಕಲೆಕ್ಷನ್ ಇದೆ ಫ್ರೆಂಡ್ಸ್. ಅದನ್ನ ಹೇಳೋದಕ್ಕೆ ಒಂದು ಗಾರ್ಡನ್ ವೀಡಿಯೋನೇ ಮಾಡಬೇಕು ಅನಿಸುತ್ತೆ ನಮ್ಮ ಮನೇಲಿ. ಹೂವಿನ ಗಿಡಗಳು ಅಂದರೆ ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಮನೇಲಿ. ದಾಸವಾಳ ಗಿಡ ಆಗಿರ್ಬೋದು, ಮತ್ತು ಕ್ರೋಮ್ಟಾನಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ತುಂಬ ಕಲರ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ದಾಸವಾಳದಲ್ಲಿ ನೀವು ಮ್ಯಾಕ್ಸಿಮಮ್ ನೀವು ಕೌಂಟ್ ಮಾಡ್ತಾ ಹೋದರೆ ಒಂದು 8ರಿಂದ 10 ಕಲರ್ ದಾಸವಾಳ ಹೂವೇ ನಮ್ಮ ಮನೇಲಿದೆ, ನೀವು ನೋಡೋಕ್ಕೆ ಸಿಗುತ್ತೆ. ಬನ್ನಿ, ಮಗಳು ಎದ್ದಿದ್ದಾಳೆ, ಹೊರಗಡೆ ಆಟಾಡ್ತಿದ್ದಾಳೆ. ಆವಾಗಲೇ ಸ್ವಲ್ಪ ಎಕ್ಸಸೈಸ್ ಮಾಡಿದ್ವಿ, ಇವಾಗ ಹೊರಗಡೆ ಬಿಸಿಲಲ್ಲಿ ಆಟಾಡಲಿ ಅಂದ್ಬಿಟ್ಟಿದ್ದೆ. ಅವನಿನ್ನ ಎದ್ದಿಲ್ಲ ಮಗ, ಅಮ್ಮ ಅಲ್ಲೇನೋ ಮಾಡ್ತಾಯಿದ್ದಾರೆ. ಇವಳಿಲ್ಲಿ ಹೊರಗಡೆ ಆಟಾಡ್ತಾ ಇದ್ದಾಳೆ.
ಹಸ್ಬೆಂಡ್ ಅಲ್ಲೆಲ್ಲೋ ಔಟ್ ಹೌಸಲ್ಲೇನೋ ಅವ್ರು ಕ್ಲೀನಿಂಗ್ ಮಾಡ್ಕೋತಾ ಇದ್ದಾರೆ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂದರು, ಹಂಗಾಗಿ ನಿಧಾನಕ್ಕೆ ಟಿಫನ್ ಮಾಡೋಣ ಅಂದ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡಿ ಎಲ್ಲ ತೋರಿಸ್ತಾ ಇದ್ದೆ. ಬನ್ನಿ ಇವಾಗ ಟಿಫನ್ ರೆಡಿ ಮಾಡೋಣ. ನೋಡಿ, ಚಪಾತಿ ಹಿಟ್ಟನ್ನ ನಾನು ಆಯಿಲ್ ಹಾಕಿ ಸ್ವಲ್ಪ ಲಾಸ್ಟಲ್ಲಿ ಮಿದ್ಬಿಟ್ಟು ಹಂಗೆ ಇಡ್ತಾಯಿದ್ದೀನಿ. ಅದೊಂದು 10 ನಿಮಿಷ ಆಗೋ ಅಷ್ಟರಲ್ಲಿ ಪಲ್ಯ ಮಾಡಿ ಬಂದುಬಿಡೋಣ. ಅದು ಸ್ವಲ್ಪ ನೆನ್ಕೊಳ್ಳಿ ಹಿಟ್ಟು. ನೋಡಿ, ನಾನು ಇವತ್ತು ಅದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮತ್ತು ಇದೊಂದು ನೋಡಿ ಫ್ರೆಂಡ್ಸ್, ಇದೊಂದು ಔಷಧಿ ಗುಣ ಇರೋವಂಥದ್ದು. ನೋಡಿ, ಈರುಳ್ಳಿ ಸಿಪ್ಪೆ ಮತ್ತು ಮೊಟ್ಟೆ ಸಿಪ್ಪೆಯಿಂದ ಅದನ್ನು ಪೌಡ್ರ್ ಮಾಡಿ ಗುಲಾಬಿ ಗಿಡಗಳಿಗೆ ಹಾಕೋದ್ರಿಂದ ಗುಲಾಬಿ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ಅದನ್ನು ನಾನು ಡೈಲಿ ಮಾಡ್ತೀನಿ. ಅದನ್ನು ಈರುಳ್ಳಿ ಸಿಪ್ಪೆ ಮತ್ತು ಮೊಟ್ಟೆ ಸಿಪ್ಪೆ ಇದ್ದಾಗ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಗಿಡಗಳಿಗೆ ಬೇರಿಗೆ ಹಾಕೋದಕ್ಕೆ ಕೊಡ್ತೀನಿ. ಅಮ್ಮ ಅದನ್ನು ಹಾಕ್ತಾಯಿದ್ದಾರೆ. ಅದನ್ನು ಸ್ವಲ್ಪ ಯೂಸ್ ಆಗ್ತಾಯಿದೆ. ಅದು 100% ವರ್ಕ್ ಆಗ್ತಾಯಿದೆ ಅಂತ ಹೇಳಿದ್ರು. ನೋಡಿ, ಬೆಂಡೆಕಾಯಿ ಪಲ್ಯನ ನಾನು ಫ್ರೈ ಮಾಡೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಒಗ್ಗರಣೆಗೆ ಟೊಮೆಟೊ ಈರುಳ್ಳಿ ಜೊತೆಗೆ ಹಾಕ್ಬಿಡ್ತೀನಿ. ಇದು ಲೋಳೆ ಎಲ್ಲ ಇರಬೇಕು, ನಮ್ಮ ದೇಹಕ್ಕೆ ಹೋಗೋದು ಒಳ್ಳೆಯದು ತುಂಬ. ಯಾರು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಹಾಗೆ ಬಳಸಿ ಅಂತ ಹೇಳ್ತೀನಿ. ಇದು ಆಗಿದೆ. ಇದು ಇನ್ನೊಂದು 10 ನಿಮಿಷ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೆ ತೆಗೆದು ಈ ಮಧ್ಯದಲ್ಲಿ. ಇವಾಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದ್ರ ಕೆಲಸ ಮುಗೀತಿದ್ದು ಇಷ್ಟೇ. ಬನ್ನಿ ಚಪಾತಿ ರೆಡಿ ಮಾಡಿಬಿಡೋಣ ಬೇಗ. ರೆಡಿಯಾಗಿ ಬಂದರು ಆಲ್ರೆಡಿ ಹಸ್ಬೆಂಡು. ರೆಡಿ ಆಯ್ತಾ ಟಿಫನ್ನು ಅಂತ ನಾನು ಇವಾಗ ಹಾಕ್ತಾಯಿದ್ದೀನಿ. ನಾನು ಚಪಾತಿ ಅರಿಯೋಷ್ಟ್ರಲ್ಲಿ ಬಂದರು ಅವರೇ ನಾನೇ ಬೇಯಿಸ್ಕೊಂಡು ತಿನ್ಬಿಡು ಅಂದ್ಬಿಟ್ಟು ಬೇಯಿಸ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ಹೋದರು. ಮತ್ತು ಇದು ಸ್ವಲ್ಪ ದಪ್ಪ ಬರುತ್ತೆ, ಸ್ವಲ್ಪ ದಪ್ಪ ಬರುತ್ತೆ, ಜಾಸ್ತಿ ಏನಿಲ್ಲ. ನಾರ್ಮಲ್ ಚಪಾತಿ ಥರ ಅರಿಯೋಕ್ಕಾಗಲ್ಲ, ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ನಾವು ಜಾಸ್ತಿ ಪ್ರೆಸ್ ಮಾಡಿ ಅರಿಯೋಕ್ಕೆ ಹೋದರೆ ಸ್ವಲ್ಪ ಕಲ್ಲಿಗೆ ಅಂಟ್ಕೊಳ್ಳುತ್ತೆ. ನಾನು ಯಾವಾಗಲೂ ಕಲ್ಲ ಮೇಲೇ ಚಪಾತಿ ಲಟ್ಸೋದು. ನಾವು ಮಣೆ ಮೇಲೆಲ್ಲ ಲಟ್ಸಿ ಅಭ್ಯಾಸ ಇಲ್ಲ, ಇದೇ ನಮಗೆ ಕಂಫರ್ಟಬಲು. ನೋಡಿ, ಅವ್ರು ಟಿಫನ್ ತಿಂದ್ರು, ಅವರು ಶಾಪ್ಗೆ ಹೊರಟ್ರು. ಮಗ ಏನು ಮಾಡ್ತಿದ್ದಾನೆ ನೋಡೋಣ ಬನ್ನಿ. ಏನು ಮಾಡ್ತಾ ಇದೀಯ ಚುವಾ? ಈಕಿ ಬರೀತಾ ಇದ್ದೀರಾ? ಎಲ್ಲಿ ಬರ್ಕೊಂಡು ತೋರಿಸಿ. ಹೆಂಗ್ ಬರ್ತ ತೋರಿಸು. ಈಕಿ ಹೆಂಗ್ ಬರೀತಾ ಇದೀಯಾ? ಯಾವ್ದ್ರಲ್ಲಿ ಬರೀತಾ ಇದೀರಾ ತೋರಿಸಿ. ಬಾ ಸಂಧಿ, ಲೇಟ್ ಮಾಡ್ಕೊಂತ ಆಚೆ ಬಾ. ಬಾ ಓಡ್ ಬಾ ಬೇಗ. ಹಾಯ್ ಮಾಡು. ಹೌ ಆರ್ ಯು? ಬಂದೆ ಅಲ್ಲ? ಬಂದೆ. ಅವನು ಆಚೆ ಕರೆದು ಟಿಫನ್ ಹಾಕ್ಕೊಟ್ಟೆ ನಾನು. ನಿನ್ನೆ ರೊಟ್ಟಿ ಹಾಕ್ಬಿಟ್ಟು ಪ್ಲೇಟಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಕೊಟ್ಟರೆ ಫ್ರೆಂಡ್ಸ್, ಇವನು ಏನು ಮಾಡಿದ್ದಾನೆ ಅಂದರೆ ಬೆಣ್ಣೆ ಎಲ್ಲ ಕೈಗೆ, ತಲೆಗೆ, ಕಾಲಿಗೆ ಎಲ್ಲ ಫುಲ್ಲು ಮಸಾಜ್ ಮಾಡ್ಕೊಬಿಟ್ಟಿದ್ದೆ. ಇವತ್ತೇನು ತರಲೆ ಮಾಡ್ತಾನೆ ನೋಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ಹಿಂದೆಯಿಂದ. ಈ ಸದ್ಯ ಇವತ್ತೇನು ಮಾಡಲಿಲ್ಲ ಆ ಥರ ಕಿರಿಕಿರಿನ, ಸುಮ್ಮನೆ ತಿಂತಾ ಇದ್ದಾನೆ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ತಾರೀಕು ಬಂದು 7 ಬುಧವಾರ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಟಿಫನ್ ಎಲ್ಲ ಆಯಿತು. ಮತ್ತು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ಹಾಗೆ ಕೂತ್ಕೊಂಡಿದ್ದೆ. ಎಲ್ಲರೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಆಲ್ರೆಡಿ, ಅವರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರೆಲ್ಲ ಇವಾಗ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ಬಂದು ಚಾನಲೆಲ್ಲ ಎಲ್ರಿಗೂ ಅದು ನೋಡೋ ಅಭ್ಯಾಸ ಇರೋಲ್ಲ. ಇವಾಗ ಯಾರು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ನನ್ನ ಚಾನಲ್ನ ಆದಷ್ಟು ವಿಡಿಯೋ ನೋಡಬೇಕಾದ್ರೆ ಕೆಳಗಡೆ ರೆಡ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಾ. ಮತ್ತು ನೋಡಬೇಕು ಮುಂದಿನ ವೀಡಿಯೋಗಳು ನೋಡೋಕೆ ಇಷ್ಟ ಇದೆ ಅನ್ನೋರು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ನಿಮ್ಗೆ ಡಿಸ್ಪ್ಲೇ ಹಾಕ್ತಾ ಇರ್ತೀನಿ ಅಲ್ಲಿ ಕೆಳಗಡೆ. ನಿಮಗೆ ಗೊತ್ತಿಲ್ಲದೆ ಇರೋರು ಮೊಬೈಲ್ ಡಿಸ್ಪ್ಲೇ ತೋರಿಸ್ತಾ ಇದೆ ನೋಡ್ಕೊಳ್ಳಿ. ಬೆಲ್ ಬಟನ್ನ ಒತ್ತಿ ಮತ್ತು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಫಸ್ಟ್ ನೀವೇ ನೋಡ್ಬೋದು, ಆ ಥರ ನಿಮಗೆ ವಿಡಿಯೋ ಇದ್ರ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಅದಕ್ಕೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಏನಾದರೂ ಹೇಳೋ ಸಜೆಷನ್ ಕೂಡ ಆಗಿದ್ರೆ ಕೊಡಿ, ನಾನು ತಗೊಳ್ತೀನಿ. ಮತ್ತು ಇವಾಗಷ್ಟೇ ಮಕ್ಕಳಿಗೆಲ್ಲ ಟಿಫನ್ ಆಯಿತು, ಅವ್ರದ್ದು ಸ್ವಲ್ಪ ಸ್ನಾನ ಆಯಿತು, ಹೊರಗಡೆ ಆಟ ಆಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಅವ್ರನ್ನ ಮಲಗಿಸ್ಬೇಕು. ನನ್ನ ಮಗನ ಮಲಗಿಸೋವರೆಗೂ ನಾನು ಯಾವುದೇ ರೀತಿಯಾದ ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ, ಕಂಫರ್ಟಬಲ್ ಅನಿಸಲ್ಲ. ಯಾರೇನೋ ಅಮ್ಮ ನೋಡ್ಕೊಳ್ತಾ ಇದ್ರು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಇವಾಗ ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ನನ್ನ ಮಗಳಿಗೊಂದು ಏನಾದರೂ ಮಾಡ್ತೀನಿ ಅಂತ ಒಂದು ಇಟ್ಕೊಂಡಿದ್ದೀನಿ ಅಂತ ಮೆಟೀರಿಯಲ್ ತೋರಿಸಿದ್ದೀನಿ ನಾನು. ಇವಾಗ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆದಷ್ಟು ನನ್ನ ಯಾವ ಸ್ಟೈಲಲ್ಲಿ ನಾನು ಯಾವ ರೀತಿ ಅರ್ಥ ಮಾಡಿಕೊಂಡು, ನಾನು ಯಾವ ರೀತಿ ಮೊಬೈಲಲ್ಲಿ ನೋಡಿಕೊಂಡು ನನ್ನ ಐಡಿಯಾದ ಮೇಲೆ ನಾನು ಕಟ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನಿಮಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ. ನೋಡಿ, ಮೊಬೈಲ್ ಅನ್ನೋದು ಒಂದು ಒಳ್ಳೇದು ಬರ್ತಾ ಇರುತ್ತೆ, ಕೆಟ್ಟದ್ದು ಬರ್ತಾ ಇರುತ್ತೆ. ಅದರಲ್ಲಿ ನಾವು ಕಲಿಯೋಂಥದ್ದು ತುಂಬ ಇದೆ. ಒಳ್ಳೇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಮಗೆ ಯೂಸ್ ಆಗೋಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮಗೂ ಯೂಸ್ಫುಲ್ ಆಗೋ ಥರ ನಾವು ಮಾಡ್ಕೊಳ್ಳೋಣ ಅದನ್ನು.
ಮೊಬೈಲಲ್ಲೇ ನೋಡಿ ನೋಡಿ ನಾನು ಕಲ್ತಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರ ಬದಲು ಅದು ಇದು ನೋಡಿಕೊಂಡು ಏನೋ ಬೇಡದಿರೋದೆಲ್ಲ ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಯಾಕೆ ಹೇಳಿ, ಯೂಸ್ ಆಗೋವಂಥದ್ದನ್ನು ನೋಡಿ ಹುಡುಕಿ ಅದರಲ್ಲಿ ನಾವು ಯೂಸ್ ಮಾಡ್ಕೋಬೋದು ಅಲ್ವಾ. ಈಗ ಮನೆಯಲ್ಲೇ ತುಂಬ ಜನ ಮಹಿಳೆಯರು, ಹುಡುಗಿಯರಾಗಿ, ಹೆಣ್ಮಕ್ಳುಗಳಾಗಿರ್ಬೋದು, ಕಾಲೇಜಿಗೆ ಓದ್ತಾ ಇರೋರಾಗಿರ್ಬೋದು, ಇವಾಗೆಲ್ಲ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಮನೆಯಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಈ ಫ್ರೀ ಟೈಮ್ಸಲ್ಲಿ ನಾವೇನಾದರೂ ಕಲಿಯೋಣ ಬನ್ನಿ, ನೋಡೋಣ ಏನಾದರೂ ಯೂಸ್ಫುಲ್ ಆಗೋವಂಥದ್ದನ್ನು ಕಲ್ತ್ಕೊಳ್ಳೋಣ. ನಮಗೂ ಯೂಸ್ ಆಗುತ್ತೆ, ಇದರಿಂದ ನಮಗೂ ಮನಿ ಸೇವ್ ಆಗುತ್ತೆ, ನಾವು ಕಲ್ತಿದ್ದೀವಿ ಅನ್ನೋ ಖುಷಿ ನಮಗೂ ಇರುತ್ತೆ. ನೋಡೋಣ ಬನ್ನಿ ಯಾವ ರೀತಿ ನಾನು ಯಾವ ಥರ ಈಸಿಯಾಗಿ ಕಲಿತು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಪೀಸ್ ಏನಿದೆ ಅದನ್ನ ಮೇಲ್ಗಡೆ ಟಾಪಿಗೆ ಮೇಲ್ಗಡೆ ಜಾಕೆಟ್ ಥರ ಬರುತ್ತಲ್ಲ ಅದಕ್ಕೆ ಬಳಸ್ತಾ ಇದ್ದೀನಿ. ಅದು ಗೋಲ್ಡ್ ಪೀಸು ಅಮ್ಮಂದು ಊರಿಂದ ತೊಗೊಂಬಂದೆ, ಅಲ್ಲೊಂದು ಪೀಸ್ ಇದೆ ತೊಗೊಂಡೋಗು, ಇದು ನಾನು ಬಳಸಲ್ಲ ಅಂದರು ಅಂದ್ಬಿಟ್ಟು ನಾನು ಇದಕ್ಕಾದರೂ ಯೂಸ್ ಮಾಡ್ಕೋಬೋದು ಅಂತ ತಂದೆ. ಕೆಳಗಡೆ ಬಂದು ಒಂದು ಲೈನಿಂಗು, ಅದ್ರ ಮೇಲ್ಗಡೆ ಬಂದು ವೈಟ್ ಲೈನಿಂಗು, ಇದ್ರ ಮೇಲ್ಗಡೆ ಬಂದು ಅದು ನೆಟ್ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ರಫ್ ಇದೆ, ಒಂದು ಸ್ವಲ್ಪ ಫ್ರಿಲ್ಲಾಗಿ ಅಗ್ಲವಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಆ ನೆಟ್ಟನ್ನ ನಾನು ತೊಗೊಬಂದಿದ್ದೀನಿ. ಒಟ್ಟು 4 ಲೇಯರ್ ಆಗುತ್ತೆ. ಇದು ಬಂದು ಟಾಪ್ ಪೀಸು, ಇದು ಮೇಲ್ಗಡೆದು ಫ್ರಂಟಿಗೆ ಬರೋದು ಡಿಸೈನ್ದು. ಇದೊಂಥರ ಗ್ಲಾಸ್ ನೆಟ್ ಇಡ್ತಾರೆ. ಇದು ಯಾವ ಕ್ಲಾತು ನನಗೆ ನೇಮ್ ಗೊತ್ತಿಲ್ಲ, ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ತಿಳ್ಕೊಂಡು. ತುಂಬ ಚೆನ್ನಾಗಿ ಕಾಣಿಸ್ತು, ನನಗೆ ತುಂಬ ಇಷ್ಟ ಆಯಿತು. ಕಲರ್ ಲೈಟಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ತಂದಿದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಬನ್ನಿ ಕಟ್ ಮಾಡೋದು ತೋರಿಸ್ತೀನಿ. ನಾನು ಫ್ರಂಟ್ ಪೀಸ್ ಟಾಪ್ ಪೀಸ್ ಏನು ಕಟ್ ಮಾಡೋದು ತೋರಿಸ್ತಾ ಇಲ್ಲ, ವೀಡಿಯೋ ಲಾಂಗ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಲೈನಿಂಗ್ ಕಟ್ ಮಾಡಿದರೆ ಅರ್ಧ ಕೆಲಸ ಮುಗೀತು, ಇದು ಮುಕ್ಕಾಲು ಭಾಗ ಕೆಲಸ ಮುಗೀತು. ನೋಡಿ ನಾನು ಏನು ಮೋಸ ಹೋಗಿದ್ದೀನಿ ಅಂತ. ಲೈನಿಂಗ್ ಕಟ್ ಮಾಡಬೇಕಾದ್ರೆ ಅದು ಕ್ಲಾತ್ ವೇರಿಯೇಷನ್ ಆಗಿದೆ, ತುಂಬ ನನಗೆ ವೇಸ್ಟ್ ಆಗಿದೆ. ಸಿಕ್ಕೇ ಇಲ್ಲ ಅದು ಪೀಸ್, ನೋಡಿ ಕಂಫರ್ಟಬಲಾಗಿ ಬರ್ತಾ ಇಲ್ಲ, ಅದು ವೇಸ್ಟ್ ಆಯಿತು. ಈ ಥರ ಶೈನಿಂಗ್ ಪೀಸ್ ನಾವು ಲೈನಿಂಗ್ ತೊಗೋಬೇಕಾದ್ರೆ ಯಾವಾಗಲೂ ಚೆಕ್ ಮಾಡ್ಕೊಂಡು ತೊಗೋಬೇಕು. ಅವು ಸರ್ರ ಅಂತ ಎಳೆದ್ಬಿಡ್ತಾರೆ ಕತ್ರಿ ಹಿಡ್ಕೊಂಡು, ನಮಗೆ ಗೊತ್ತಾಗಲ್ಲ. ಈ ಥರ ನಾವು ಫೋಲ್ಡ್ ಮಾಡಿ ಹಾಕೋಬೇಕಾದ್ರೆ ವ್ಯತ್ಯಾಸ ಆಗುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ನನಗೆ ಅದು ಏನು ಬೇಕಾಗುತ್ತೆ ಅದ್ರ ರಿಲೇಟೆಡ್ ಥಿಂಗ್ಸ್ ಎಲ್ಲ ನಾನು ಎತ್ತಿಟ್ಕೊಂಡು ತಗೊಂಬಿಟ್ಟಿದ್ದೀನಿ ನಾನು ಆಲ್ರೆಡಿ. ಸ್ಕೇಲಿಂದ ಹಿಡ್ದು ಟೇಪು ಮತ್ತು ಸೀಸರ್ ಎಲ್ಲನೂ ಯೂಸ್ ಮಾಡೋಕ್ಕೆ ಬೇಕಲ್ವಾ ನನಗೆ ಅಂದ್ಬಿಟ್ಟು. ಮತ್ತು ನೋಡಿ ಇದನ್ನು ಕರ್ವಾಗಿ ನಾವು ಮೆಜರ್ಮೆಂಟ್ ತೊಗೋಬೇಕು ಅಂದರೆ ಅದಕ್ಕೆ ಫುಲ್ಲು ಮೆಜರ್ಮೆಂಟ್ ತೊಗೊಂಡೇ ಮಾರ್ಕ್ ಮಾಡ್ಕೋಬೇಕು. ನಾವು ಸ್ಕೇಲ್ ಇಟ್ಕೊಂಡು ಸೀದಾ ಎಳೆಯೋದ್ರಿಂದ ನಮ್ಗೆ ಅದು ಸರಿ ಬರಲ್ಲ, ಅದು ಚೆನ್ನಾಗಿ ಬರಲ್ಲ. ಅದು ನಾನು ನನ್ನ ಐಡಿಯಾದ ಮೇಲೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಲೈನಿಂಗ್ ಕಟ್ ಮಾಡಿದರೆ ಆಲ್ಮೋಸ್ಟ್ ಕೆಲಸ ಮುಗೀತು. ಅದ್ರ ಮೆಜರ್ಮೆಂಟಿಗೆ ಒಂದು 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಟಾಪ್ ಕಟ್ ಮಾಡ್ಕೊತೀನಿ. ಅದು ಕ್ಲಾತ್ ಸ್ವಲ್ಪ ಹಿಡ್ದಂಗೆ ಆಗ್ತಿತ್ತು ಸೀಸರ್ಗೆ, ಅಷ್ಟು ಈಸಿಯಾಗಿ ಅದು ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ನಿಧಾನವಾಗೇ ಕಟ್ ಮಾಡ್ತಾಯಿದ್ದೀನಿ, ವ್ಯತ್ಯಾಸ ಆಗಬಾರ್ದು ಅಂದ್ಬಿಟ್ಟು. ಕರ್ವಲ್ಲಿ ಬಂದ್ಬಿಟ್ಟು ನನಗೆ ಪೀಸ್ ಸ್ವಲ್ಪ ಶಾರ್ಟೇಜ್ ಆಯಿತು. ಲೈನಿಂಗ್ ನೋಡಿದ್ರಲ್ಲ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ಅದಕ್ಕೆ ನಾನು ಎಕ್ಸ್ಟ್ರಾ ಪೀಸ್ನ ಅದ್ರ ಮೇಲೆ ಇಟ್ಕೊಂಡು ಅದೇ ಶೇಪಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಫ್ರಿಲ್ಲಿಂಗ್ ಹೊಲಿಬೇಕಾದ್ರೆ ಯಾವಾಗಲೂ ಅಷ್ಟೇ ಹಿಂಗೆ ಕರ್ವಾಗಿ ಬಂದಾಗ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ, ಅವಾಗ ನಾವು ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಇದ್ರ ಕೆಲಸ ಇಷ್ಟೇ ಫ್ರೆಂಡ್ಸ್, ಇದು ಮುಗೀತು. ಬನ್ನಿ ಬ್ಲೌಸ್ ಕಟ್ ಮಾಡೋಣ, ನೋಡೋಣ. ಬ್ಲೌಸ್ ಕಟ್ ಮಾಡೋದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇದಕ್ಕೆ ಮುಂಚೆ ಒಂದು ಹೊಲ್ದಿದ್ದೆ ನಾನು, ಹಂಗಾಗಿ ಆ ಮೆಜರ್ಮೆಂಟ್ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಅದನ್ನೇ ಅಳ್ತಾ ಇಟ್ಕೊಂಡ್ಬಿಟ್ಟು ಬೇಗ ಮೆಜರ್ಮೆಂಟ್ ತೊಗೊಂಡು ನಾನು ಬೇಗ ಕಟ್ ಮಾಡ್ಕೊಬಿಡ್ತೀನಿ. ಅದೇ ನನಗೆ ತುಂಬ ಈಸಿ. ಅದ್ರ ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿಕೊಂಡು ಸೀದಾ ಕಟ್ ಮಾಡಿದರೆ ಆಗೋಯ್ತು ಅದ್ರ ಕೆಲಸ. ಇದನ್ನೆಲ್ಲ ನಾನು ಇವಾಗ ರೀಸೆಂಟಾಗಿ ನೋಡ್ಕೊಂಡು ಕಲ್ತಿದ್ದು ಫ್ರೆಂಡ್ಸ್. ಇದನ್ನೆಲ್ಲ ನನಗೆ ಈ ಥರ ಮಕ್ಳಿಗೆ ಬಟ್ಟೆ ಎಲ್ಲ ನನಗೆ ಸ್ಟಿಚ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನಾನು ಮೊದಲಿಂದ ಏನಂದರೆ ನನಗೆ ಮದುವೆ ಮುಂಚೆಯಿಂದ ಅಮ್ಮ ಮನೇಲಿ ಒಂದು ಲೆಗ್ ಮಿಷಿನ್ ಇತ್ತು. ಅದರಲ್ಲಿ ನಾನು ಸುಮ್ಮನೆ ನೋಡ್ಕೊಂಡು ನನಗೆ ಇಂಟ್ರೆಸ್ಟ್ ಇದ್ದಾಗ ಒಂದು ಡ್ರೆಸ್ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಬರೀ ಟಾಪ್ ಸ್ಟಿಚ್ ಮಾಡೋದು ಮಾತ್ರ ಕಲ್ತಿದ್ದೆ. ಆಮೇಲೆ ಪ್ಯಾಂಟ್ ಸ್ಟಿಚ್ ಮಾಡೋದು, ಬರೀ ಡ್ರೆಸ್ ಮಾತ್ರ ನನಗೆ ಗೊತ್ತಿರೋದು. ನನಗೆ ಈ ಲೇಡೀಸ್ಗಳು ಹಾಕೋ ಬ್ಲೌಸ್, ಸ್ಯಾರಿ ಬ್ಲೌಸ್ ಎಲ್ಲ ನನಗೆ ಸ್ಟಿಚ್ ಮಾಡೋದಕ್ಕೆ ಬರಲ್ಲ. ಇವಾಗ ಮಗಳು ಇರೋದ್ರಿಂದ ಅವಳ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಅವಳಿಗೆ ಏನಾದರೂ ಮಾಡಬೇಕು, ಸ್ಟಿಚ್ ಮಾಡಬೇಕು, ನಾನೇ ಟ್ರೈ ಮಾಡೋಣ ಅಂದ್ಕೊಂಡು ಕಲ್ತ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಇವಾಗ ರೀಸೆಂಟಾಗಿ ಮತ್ತು ಈ ಬ್ಲೌಸ್
ಇದೇನಪ್ಪ ಅಂದರೆ ಫ್ರಂಟಿಗೆ ಮಾತ್ರ ನಾನು ಡಿಸೈನ್ ನೆಕ್ ಕಟ್ ಮಾಡ್ತಾ ಇಲ್ಲ ಇವಾಗ. ಬ್ಯಾಕ್ ಮಾತ್ರ ಸ್ಕ್ವೇರ್ ಶೇಪಿಗೆ ಕಟ್ ಮಾಡಿರ್ತಾ ಇದ್ದೀನಿ ನೆಕ್ ಡಿಸೈನು. ಫ್ರಂಟ್ ಬಂದು ನಾನು ಕ್ಯಾನ್ವಾಸ್ ಹಾಕೊಂಡು ಯಾವುದಾದ್ರೂ ಡಿಸೈನ್ ಮಾಡ್ಬಿಟ್ಟು ಕಟ್ ಮಾಡೋಣ ಸ್ಟಿಚ್ ಮಾಡೋ ಟೈಮಿಗೆ ಅಂದ್ಬಿಟ್ಟು ನಾನು ಫ್ರಂಟದನ್ನು ನಾನು ಇವಾಗ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಫ್ರಂಟ್ ಬ್ಯಾಕ್ದೊಂದು ಸ್ಕ್ವೇರ್ ಶೇಪ್ ತೆಗೆದ್ಬಿಟ್ಟು ಇಟ್ಬಿಡ್ತೀನಿ. ಮತ್ತು ಟಾಪ್ ಕಟ್ಟಿಂಗು ಆಗಿಲ್ವಲ್ಲ, ಟಾಪುದು ಮತ್ತು ಇದು ಎರಡೂ ಒಟ್ಟಿಗೆ ಸ್ಟಿಚ್ ಮಾಡಬೇಕಾದ್ರೆ ನಾನು ಕಟ್ ಮಾಡ್ಕೊಳ್ತೀನಿ. ನಾನು ಅದೇನು ತುಂಬ ಕಷ್ಟ ಆಗಲ್ಲ, ಈಸಿಯಾಗಿ ಕಟ್ ಮಾಡ್ಕೋಬೋದು ಬೇಗ. ನಾನಿದು ತೋರಿಸ್ತಾ ತುಂಬ ಟೈಮ್ ಆಗೋಯ್ತು, ವಿಡಿಯೋ ಲಾಂಗ್ ಆಯಿತು ಅಂದ್ಕೊಳ್ತೀನಿ. ಮತ್ತು ಮಗ ಮಲ್ಗೋದು ತುಂಬ ಲೇಟ್ ಮಾಡಿಬಿಟ್ಟ. ಹಂಗಾಗಿ ನನಗೂ ಇವಾಗ ತುಂಬ ಕೆಲಸ ಇದೆ, ಅಡುಗೆ ಮಾಡಬೇಕು ಮತ್ತು ಎಲ್ಲ ಮಕ್ಕಳು ಎದ್ಮೇಲೆ ಅವ್ರಿಗೆಲ್ಲ ಊಟ ತಿನ್ನಿಸ್ಬೇಕು, ತುಂಬ ಕೆಲಸ ಇದೆ ಫ್ರೆಂಡ್ಸ್. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ಸಿಗ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತಿದ್ದೀನಿ ಇವತ್ತು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಾನು ಸಿಗ್ತೀನಿ. ಬಾಯ್.